ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ದೇವೇಗೌಡರು ಮತ್ತು ಮೋದಿ ವಿಶ್ವಾಸ ಎಲ್ಲರಿಗೂ ಗೊತ್ತಿದೆ. ಈ ಬಾರಿ ಮೋದಿಯವರು ಮೂರನೇ ಬಾರಿ ಪ್ರಧಾನಿ ಆಗೋದನ್ನ ತಪ್ಪಿಸಲು ಸಾಧ್ಯವಿಲ್ಲ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ಪ್ರೀತಮ್ ಗೌಡರಿಗೆ ಇನ್ನು ಯಂಗ್ ಏಜ್. ಅವರು ಒಬ್ಬ ನಮ್ಮ ತಮ್ಮ ಅಲ್ಲವೇ? ಕುಳಿತು ಸರಿ ಮಾಡೋಣ. ಬೇಕಾದ್ರೆ ಎಂಪಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ಮತ್ತು ನಾನೇನು ಮಾಡಬೇಕು ಎಂದು ಪಕ್ಷ ತೀರ್ಮಾನ ಮಾಡುತ್ತೆ. ರಾಜಕಾರಣದಲ್ಲಿ ಅಣ್ಣ ತಮ್ಮ ಆಗಲು ಸಾಧ್ಯವಿಲ್ಲ. ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಟಾಂಗ್. ವಾರ್ತೆಗಳ ವಿವರ. ಇತ್ತೀಚೆಗೆ ತೆರಿಗೆ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯದ ನಡುವೆ ಸಂಘರ್ಷ ನಡೆಯುತ್ತಿದೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇನೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. ರಾಜ್ಯಪಾಲರ ಜಂಟಿ ಅಧಿವೇಶನ ಭಾಷಣ ಇದೆ. ಬಜೆಟ್ ಮಂಡಿಸಲು ಸಮಯ ನಿಗದಿ ಮಾಡಿಕೊಂಡಿದ್ದಾರೆ. ಈ ಬಾರಿ 10 ದಿನವೂ ಸದನದಲ್ಲಿ ಭಾಗವಹಿಸುತ್ತೇನೆ. ಅಂಕಿಅಂಶಗಳೊಂದಿಗೆ ಚರ್ಚೆ ಮಾಡುತ್ತೇನೆ ಎಂದು ಹೇಳಿದರು. ಇತ್ತೀಚಿನ ಒಂದು ರಾಜಕೀಯದ ಸಂಘರ್ಷ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಹಣದ ಹಂಚಿಕೆ ವಿಷಯದಲ್ಲಿ ಎರಡೂ ಕಡೆಯಿಂದ ವಾಗ್ದಾಳಿಗಳೇ ನಡೀತಾ ಇದೆ. ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಇವತ್ತು ಗೌರವಾನ್ವಿತ ರಾಜ್ಯಪಾಲರ ಜಂಟಿ ಸದನದ ಉದ್ದೇಶಿಸಿ ಮಾತಾಡ್ತಕ್ಕಂಥ ವರ್ಷದ ಪ್ರಾರಂಭಿಕ ಹಂತದ ಒಂದು ಕಾರ್ಯಕ್ರಮ. ಇವತ್ತು ವಿಧಾನಸಭೆಯ ಕಲಾಪ ಇದೆ. ನಂತರ 16ನೇ ತಾರೀಕು ವಿಧಾನಸಭೆಯ ಕಲಾಪದಲ್ಲಿ ಈ ಬಾರಿ ಎಲ್ಲ ವಿಷಯಗಳ ಬಗ್ಗೆ ಹಲವಾರು ಡೆವಲಪ್ಮೆಂಟ್ಗಳೇನಿದೆ, ಬೆಳವಣಿಗೆ, ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಸಮಯ ಈ ಬಾರಿ 10 ದಿನವೂ ಮೀಸಲಿಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಇರ್ತಕ್ಕಂಥ ವಾಸ್ತವಾಂಶಗಳನ್ನು ಅಂಕಿಅಂಶಗಳ ಮೇಲೆ ಚರ್ಚೆ ಮಾಡಬೇಕು ಅಂತಕ್ಕಂಥ ಸಿದ್ಧತೆಗಳನ್ನು ಮಾಡ್ತಾ ಇದ್ದೇವೆ. ಜಿಎಸ್ಟಿ ವಿಚಾರದಲ್ಲಿ ದೊಡ್ಡ ಹೋರಾಟ ನಡೆಯುತ್ತಿದೆ. 15ನೇ ಹಣಕಾಸು ಆಯೋಗದಲ್ಲಿ ಅನ್ಯಾಯ ಆಗಿದೆ ಎನ್ನುತ್ತಿದ್ದೀರಿ. ಹಣಕಾಸು ಆಯೋಗವನ್ನ ಇಂದು ಸ್ಥಾಪನೆ ಮಾಡಿದ್ದಾರಾ? ಕೇಂದ್ರದಿಂದ ಬಿಡಿಗಾಸು ಕೊಟ್ಟಿಲ್ಲ ಎನ್ನುತ್ತಿದ್ದಾರೆ. ಆದರೆ ಇವರಿಗೆ ಎಲ್ಲ ರಾಜಕೀಯ ಗೊತ್ತಿದೆ. ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರುವುದು. ಅವರನ್ನ ಕೇಳಲು ಬಯಸುತ್ತೇನೆ. ಹಿಂದಿನಿಂದಲೂ NDRFನಲ್ಲಿ ಹೇಗೆ ಹಂಚಿಕೆ ಆಗಿದೆ ಗೊತ್ತಿದೆ. ಹಿಂದಿನಿಂದ ಇಲ್ಲಿಯವರೆಗೂ ಚರ್ಚೆ ಮಾಡಲು ಹೋದರೆ ದೊಡ್ಡ ವಿಚಾರ ಇದೆ. ಇದರ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚಿಸುತ್ತೇನೆ ಎಂದರು. ಅಲ್ವಾ, ಕೇಂದ್ರ ಸರ್ಕಾರದಿಂದ ನಮ್ಗೆ ಅನುದಾನ ಬರಲಿಲ್ಲ ಅಂತ ಹೇಳಿ ಈ ಸಿಸ್ಟಮ್ ಪ್ರಾರಂಭ ಆಗಿದ್ದು ಯಾವಾಗ? ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಈ ಒಂದು ಭಾರತದ ಒಕ್ಕೂಟದ ವ್ಯವಸ್ಥೆನಲ್ಲಿ ಈ ರೀತಿಯ ಹಂಚಿಕೆ ವಿಷಯದಲ್ಲಿ ಈಗ ಏನು ದೊಡ್ಡ ಮಟ್ಟದ ದಾಳಿ ನಡೀತಾ ಇದೆ. ನಾನು ಸಿದ್ದರಾಮಯ್ಯನವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಈ ರಾಜ್ಯದಲ್ಲಿ ದಾಖಲೆಯ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ನೀವು ಅಲ್ವೇ? ಇವತ್ತು ನೀವು ಈಗ 15ನೇ ಹಣಕಾಸು ಆಯೋಗದಲ್ಲಿ ನಮಗೆ ಅನ್ಯಾಯ ಆಗಿದೆ, ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ ಅಂತ ಈಗೇನು ಹೇಳ್ತಾ ಇದ್ದೀರಿ? ಈ 15ನೇ ಹಣಕಾಸು ಆಯೋಗದ ಕಾರ್ಯವೈಖರಿ ಹೊಸದಾಗೇನು ಪ್ರಾರಂಭ ಮಾಡಿದ್ದಾರೆ? 1952ರಲ್ಲಿ ಈ ಒಂದು ಹಣಕಾಸು ಆಯೋಗಗಳು ಅಂತಕ್ಕಂಥದ್ದನ್ನು ಏನು ಈ ವ್ಯವಸ್ಥೆನಲ್ಲಿ, ನಮ್ಮ ದೇಶದ ಸಂವಿಧಾನ ವ್ಯವಸ್ಥೆನಲ್ಲಿ ಈ ಒಂದು ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ರು. ಆ ಸಂಸ್ಥೆಗಳಿಗೆ ಗೌರವಾನ್ವಿತ ರಾಷ್ಟ್ರಪತಿಗಳು ಪ್ರತಿ 5 ವರ್ಷಕ್ಕೊಂದು ಬಾರಿ ಯಾವೊಂದು ಫೈನಾನ್ಸ್ ಕಮಿಷನ್ನಿಂದ ಯಾವ ರಾಜ್ಯಗಳಿಗೆ ಏನು ಸಮಸ್ಯೆಗಳಿದೆ, ಅದಕ್ಕೆ ಯಾವ ರೀತಿ ಅನುದಾನಗಳನ್ನು ಕೊಡಬೇಕು ಅಂತ ಹೇಳಿ ಪ್ಯಾರಾಮೀಟರ್ಗಳನ್ನು ಇಟ್ಟು ಸಿಸ್ಟಮ್ ದೇಶದಲ್ಲಿ ಪ್ರಾರಂಭ ಆಗಿದೆ. ಅಲ್ಲಿಂದ ಇಲ್ಲಿವರೆಗೂ ಚರ್ಚೆ ಮಾಡೋಕೆ ಹೋದ್ರೆ ಭಾಳ ದೊಡ್ಡ ಕಥೆ ಇದೆ. 1958ರಿಂದ ಅದರಿಂದ ಇವತ್ತು ಕೇಂದ್ರ ಸರ್ಕಾರದ ನೆರವಿನ ಬಗ್ಗೆ ಏನು ಹೇಳ್ತಾರೆ, NDRFನಿಂದ ನಮಗೆ ಬಿಡುಗಾಸು ಕೊಟ್ಟಿಲ್ಲ ಅಂತ ಏನು ಹೇಳ್ತಾರೆ, ಇವ್ರಿಗೇನು ರಾಜಕೀಯ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಇದೆಯಾ? ಎಲ್ಲ ಗೊತ್ತಿರೋ ವಿಷಯವೇ. ಇವರು 14-15 ಬಾರಿ ಮಂಡನೆ ಮಾಡಾಯಿತು ಬಜೆಟ್ನ. ಇಲ್ಲಿಂದ ಯಾವ ರೀತಿ ಬಂದಿದೆ NDRFನ ಗೈಡ್ಲೈನ್ಸ್ನಲ್ಲಿ ಈ ಫೈನಾನ್ಸ್ ಕಮಿಷನ್ಗಳು ಪ್ರತಿ 5 ವರ್ಷಕ್ಕೆ ಹಣ ಹಂಚಿಕೆ ಮಾಡ್ತಾರಲ್ಲ, NDRFನಲ್ಲಿರ್ಬೋದು SDRFನಲ್ಲಿ, ಆ ಹಂಚಿಕೆ ಯಾವ ರೀತಿ ಕೊಡ್ತಾರೆ? ವಿಶೇಷ ಅನುದಾನ ಅಂತಕ್ಕಂಥದ್ದು ಕೆಲವು ಬಾರಿ ಕೊಟ್ಟಿರ್ಬೋದು. ಅದು ಯಾವುದೋ ದೊಡ್ಡ ಫ್ಲಡ್ಸು ಅದೆಲ್ಲ ಬಂದಂಥ ಸಂದರ್ಭದಲ್ಲಿ ಕೊಡ್ತಕ್ಕಂಥದ್ದು ಏನಿದೆ, ಇದಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ. ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದೆ. ಅದನ್ನು ನಾವು ಸರಿಪಡಿಸುತ್ತೇವೆ. ದೇವೇಗೌಡರು ಮತ್ತು ಮೋದಿ ವಿಶ್ವಾಸ ಎಲ್ಲರಿಗೂ ಗೊತ್ತಿದೆ. ಈ ಬಾರಿ ಮೋದಿಯವರು ಮೂರನೇ ಬಾರಿ ಪ್ರಧಾನಿ ಆಗೋದನ್ನು ತಪ್ಪಿಸಲು ಸಾಧ್ಯವಿಲ್ಲ.
ಯಾವ ಜೆಡಿಎಸ್ನ ಮುಗಿಸಲು ಪ್ರಯತ್ನ ಮಾಡಿದ್ರಿ, ಅದಕ್ಕೆಲ್ಲ ಉತ್ತರ ಈ ಬಾರಿ ಲೋಕಸಭಾ ಚುನಾವಣೆ ನಂತರ ಗೊತ್ತಾಗಲಿದೆ ಎಂದು ಹೇಳಿದರು. ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಆ ಸಮಸ್ಯೆಗಳಿಗೆ ಪರಿಹರಿಸ್ಕೊಳ್ತಕ್ಕಂಥದ್ದಕ್ಕೂ ಯಾವುದೇ ರೀತಿಯಲ್ಲಿ ಏನು ಸಮಸ್ಯೆ ಇಲ್ಲ, ಪರಿಹರಿಸ್ತೀವಿ. ಈಗ ನೀವು ನೋಡಿದ್ದೀರಿ ದೇವೇಗೌಡರದು ಮತ್ತು ಪ್ರಧಾನಮಂತ್ರಿಗಳ ಒಂದು ಬಾಂಧವ್ಯ ಯಾವ ರೀತಿ ಇದೆ ಅಂತ ಹೇಳಿ. ಇವತ್ತು ಬಹುಶಃ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗೋದನ್ನು ಯಾರೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಆ ರೀತಿಯ ವಾತಾವರಣ ಜನಗಳಲ್ಲಿ ಬಂದೋಗಿದೆ. ಇವತ್ತು ಇಡೀ ವಿಶ್ವದಲ್ಲೇ ಚರ್ಚೆ ಮಾಡ್ತಕ್ಕಂಥ ಒಬ್ಬ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅಂಥವರು ಇವತ್ತು ಹಾಸನ ಜಿಲ್ಲೆಯ ಒಬ್ಬ ಮಣ್ಣಿನ ಮಗ, ಇಲ್ಲಿಂದ ಬೆಳೆದಂಥ ಒಬ್ಬ ಸಾಮಾನ್ಯ ರೈತ ಕುಟುಂಬದ ಒಬ್ಬ ಮಾಜಿ ಪ್ರಧಾನಮಂತ್ರಿ ಅಂತ ನಾನು ಹೇಳಲ್ಲ, ರೈತನ ಮಗನಿಗೆ ಇವತ್ತು ಸಹ ಅವರ ಕಚೇರಿಗೆ ಹೋದರೆ ಯಾವ ರೀತಿ ಅವ್ರನ್ನ ಟ್ರೀಟ್ ಮಾಡ್ತಾರೆ, ಯಾವ ರೀತಿ ಗೌರವಿಸ್ತಾರೆ ಅಂತಕ್ಕಂಥದ್ದನ್ನ ಇತ್ತೀಚೆಗೆ ನೀವೇ ಮಾಧ್ಯಮಗಳಲ್ಲಿ ಬಿಂಬಿಸಿದೆ. ಅದರಿಂದ ಇಲ್ಲಿ ಪ್ರಶ್ನೆ 28ಕ್ಕೆ 28 ಸ್ಥಾನ ನಾವು ಗೆಲ್ಲಬೇಕು ಅಂತ ಇರ್ತಕ್ಕಂಥದ್ದು. ಯಾವ JDSನ ಮುಗಿಸೇ ಬಿಟ್ಟಿದ್ದೇವೆ, ಸರ್ವನಾಶ ಮಾಡಿದ್ದೇವೆ ಅಂತ ಹೇಳಿದ್ರಲ್ಲ, ಆ ಸರ್ವನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೇ JDS ಪಕ್ಷದಿಂದಲೇ ಮುಂದಿನ ರಾಜ್ಯದ ಅಭಿವೃದ್ಧಿಗಳೇನಿದೆ, ಹಲವಾರು ನೀರಾವರಿ ಯೋಜನೆಗಳಿರಲಿ, ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನ ತರತಕ್ಕಂಥ ಧ್ವನಿ ಎತ್ತಲಿಕ್ಕೆ ಇವತ್ತು ಈ ರಾಜ್ಯದಲ್ಲಿ ಹೊಸ ಒಂದು ರಾಜಕೀಯದ ಅಧ್ಯಾಯ ಪ್ರಾರಂಭ ಮಾಡಬೇಕು ಅಂತಲೇ ಇವತ್ತು BJP ನಾಯಕರ ಜೊತೆ ದೆಹಲಿ ಮಟ್ಟದಲ್ಲಿ ಈ ಹೊಂದಾಣಿಕೆಯ ಪ್ರಕ್ರಿಯೆಗಳೇನಾಗಿದೆ, ಯಾವುದೇ ರೀತಿ ಸಮಸ್ಯೆಗಳಿಲ್ಲ, ಬಗೆಹರಿಸಿ. ಕಾಂಗ್ರೆಸ್ ಸರ್ಕಾರ ದುರಾಡಳಿತದ ವಿರುದ್ಧ ಸದನದಲ್ಲಿ ಹೋರಾಟ ಮಾಡುತ್ತೇನೆ, ಹಾಸನದ ಮಾಜಿ ಸಚಿವರೇ ಹೇಳಿದ್ದಾರಲ್ಲ. ಕೆಂಪಣ್ಣ ಹೇಳಿಕೆ ಬಗ್ಗೆ 40% ಕಮಿಷನ್ ಆಧಾರದಲ್ಲಿ ಅಧಿಕಾರ ಹಿಡಿದಿರಲ್ಲ, ಆಗ ನಿಮ್ಮ ಬಳಿ ದಾಖಲೆ ಏನಿತ್ತು? ಈಗ ಕೆಂಪಣ್ಣ ಹೇಳಿಕೆ ಬಗ್ಗೆ ದಾಖಲಾತಿ ಕೇಳುತ್ತಿದ್ದೀರಾ ಎಂದು ಹೇಳಿದರು. ಈ ಬಾರಿ ಕಾಂಗ್ರೆಸ್ನ ದುರಾಡಳಿತ ಏನಿದೆ ನಾನು ಹೇಳ್ತಿಲ್ಲ, ನಿಮ್ಮ ಜಿಲ್ಲೆಯಲ್ಲೇ ನಡೀತಾ ಇದೆಯಲ್ಲ. ಪ್ರತಿನಿತ್ಯ ಮಾಜಿ ಸಚಿವರೊಬ್ಬರು ಇವತ್ತಿನ ಸರ್ಕಾರದ ವೈಖರಿ ಬಗ್ಗೆ ಪ್ರತಿದಿನ ಡಂಗೂರ ಹೊಡಿತಾವ್ರಲ್ಲ, ಭ್ರಷ್ಟಾಚಾರದ ಬಗ್ಗೆ. ನಿಮ್ಮ ಇಲ್ಲಿಯ ಮಾಜಿ ಸಚಿವರೊಬ್ಬರು ಕಾಂಗ್ರೆಸ್ನವರು, ಅವ್ರ ಪಕ್ಷದವರು ಏನೋ ಆಣೆ ಮಾಡಬೇಕು ಅಂತ ಈಗೇನೋ ನೆನ್ನೆ ಹೇಳೋರು ಉಸ್ತುವಾರಿ ಸಚಿವರು ಆಣೆ ಮಾಡಲಿ ಅಂತ ಇಲ್ಲ ಅಲ್ವಾ. ಆಣೆಗಿಣೆ ಏನು ಮಾಡಿದ್ರೆ ತಾನೆ ಏನಾಯ್ತದ ಅವೆಲ್ಲ. ಇವತ್ತು ಇರ್ತಕ್ಕಂಥ ವಾಸ್ತವಾಂಶ ನಿಮ್ಮ ಕೆಂಪಣ್ಣ ಅದೇನೋ ಈಗ ಹೇಳ್ತಾರೆ ಸಾಕ್ಷಿ ಕೊಡ್ಲಿ ಅಂತಾರೆ ಮುಖ್ಯಮಂತ್ರಿಗಳು. ಇದೇ ಕೆಂಪಣ್ಣಂದು ಹೇಳಿಕೆ ಇಟ್ಕೊಂಡೆ BJP ಸರ್ಕಾರದ ವಿರುದ್ಧ 40% ಸರ್ಕಾರ 40% ಸರ್ಕಾರ ಅಂತ ಹೇಳಿ ಬೇಸಿಯ ಮೇಲೆ ಅಂಟಿಸ್ಕೊಂಡು ಹೋಗ್ಲಿಲ್ವಾ? ಆಗ ಯಾವ ದಾಖಲೆ ಇಟ್ರು? ಈಗ ಅದೆಂಥದ್ದು ಕೆಂಪಣ್ಣದ್ದು ದಾಖಲೆ ಇದ್ರೆ ಯಾವುದೋ ಕಮಿಟಿ ಮಾಡೋರಂತಲ್ಲ, ಆ ಕಮಿಟಿ ಮುಂದೆ ಕೊಡ್ಲಿ ಅಂತ ಹೇಳ್ತಾರೆ. ಮತ್ತೆ ಇಷ್ಟು ದಿವಸ ನೀವು ಡಂಗೂರ ಹೊಡೆದ್ರಲ್ಲ ಸರ್ಕಾರ ತರಬೇಕಾದ್ರೆ 40% ಸರ್ಕಾರ 40% ಸರ್ಕಾರ ಅಂತೇಳಿ. ಈಗ ನಿಮ್ಮ ಬಗ್ಗೆನೂ ಇದೇ ಕತೆ ಬಗ್ತಾನೆ ಬಂದಿರೋದು. ಅದರಿಂದ ಇಲ್ಲಿ ಈ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡೋಣ. ಇಲ್ಲಿ ಸೀಟ್ ಹಂಚಿಕೆ ಏನಿದೆ, ಸೀಟ್ ಹಂಚಿಕೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ನಮಗೆ ಬೇಕಾಗಿರೋದು ಭ್ರಷ್ಟ ಸರ್ಕಾರ ತೆಗಿಬೇಕು, 28ಕ್ಕೆ 28 ಸ್ಥಾನ ತರಬೇಕು. ಯಾವ ಒಂದು ಲೋಕಸಭಾ ಸದಸ್ಯರುಗಳು ಇವತ್ತು ಕರ್ನಾಟಕದಲ್ಲಿ ಧ್ವನಿ ಎತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ, ಇದೇ ದೇವೇಗೌಡರ ನಾಯಕತ್ವದಲ್ಲಿ ಇವತ್ತೇನು NDA ಅಲಯನ್ಸ್ ಆಗಿದ್ದೇವೆ, ರಾಜ್ಯಕ್ಕೆ ಕಳೆದ 75 ವರ್ಷದಲ್ಲಿ ಏನು ಅನ್ಯಾಯಗಳಾಗಿದೆ ಆ ಅನ್ಯಾಯಕ್ಕೆ ಪರಿಹಾರ ತರತಕ್ಕಂಥದ್ದೇ ನಮ್ಮ ಪಕ್ಷದ ಒಂದು ಕಮಿಟ್ಮೆಂಟ್ ಈ ರಾಜ್ಯದ ಜನತೆಗೆ. ಇದರಿಂದ ಇಲ್ಲಿ ಸೀಟಿನ ಹಂಚಿಕೆ ಎಷ್ಟು ಸೀಟು ಅನ್ನೋದು ಮುಖ್ಯ ಅಲ್ಲ. ಇವತ್ತು 28ಕ್ಕೆ 28 ಸ್ಥಾನ NDA ಪಕ್ಷದ ಗೆಲ್ಲಬೇಕು ಅಂತ. ಮಂಡ್ಯ ಬಗ್ಗೆ ಏನು ನಡೆಯುತ್ತಿದೆ ನನಗೆ ಗೊತ್ತಿದೆ. ದಿನಕ್ಕೊಂದು ಧಾರಾವಾಹಿ ಬರುತ್ತಲೇ ಇರುತ್ತದೆ. ನಿಖಿಲ್ ಏನು ಅರಿಯದ ಯುವಕ, ಬೇರೆಯವರಿಗೆ ತೊಂದರೆ ಕೊಟ್ಟು ನಾವು ಸ್ಪರ್ಧಿಸುವ ವಿಷಯ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ವಿಚಾರ ಇಲ್ಲ ಅಂದರೆ ಅಲ್ಲಿ ಪ್ರಚಾರ ಸಿಗೋಲ್ಲ. ಹಾಗಾಗಿ ಮಂಡ್ಯದ ವಿಚಾರ ಪ್ರತಿದಿನ ಪ್ರಚಾರ ತೆಗೆದುಕೊಳ್ಳುತ್ತಿದೆ. ನಿಖಿಲ್ ಈಗಾಗಲೇ ಚುನಾವಣೆಗೆ ನಿಲ್ಲೋದಿಲ್ಲ ಎಂದು ಹೇಳಿದ್ದಾರೆ ಎಂದರು. ಫ್ರೀ ಮಾಡಬೇಡಿ, ಹಾಸನದ ಬಗ್ಗೆನೂ ಅಷ್ಟೇ, ಮಂಡ್ಯ ಬಗ್ಗೆನೂ ಅಷ್ಟೇ. ಮಂಡ್ಯದ್ದು ನೋಡ್ತಾ ಇದ್ವಿ, ಮಂಡ್ಯದ ಪ್ರತಿನಿತ್ಯ ಒಂದು ಧಾರಾವಾಹಿ ಇರಲೇಬೇಕು. ಅದು ನಿಖಿಲ್ ಕುಮಾರಸ್ವಾಮಿ ಅವರು 2019 ಪಾರ್ಲಿಮೆಂಟಿಗೆ ನಿಂತಾಗಲೂ ಯಾವ ರೀತಿ ಧಾರಾವಾಹಿಗಳನ್ನು ಸೃಷ್ಟಿ ಮಾಡಿ ಅವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ರಾಜಕೀಯದ ಬೆಳವಣಿಗೆಯನ್ನು ಅವತ್ತು ಸಂಪೂರ್ಣ ನಾಶ ಮಾಡಲೇಬೇಕು ಅಂತೇಳಿ ವ್ಯವಸ್ಥಿತವಾಗಿ ಏನು ತಪ್ಪು ಮಾಡದಿದ್ದಂಥ ಒಬ್ಬ ಅಮಾಯಕ ಯುವಕ ಅವನು. ಅವತ್ತು ಚುನಾವಣೆ ಹೇಗೆ ನಡೆಸಿದ್ರು, ಯಾವ ರೀತಿ ಚುನಾವಣೆ ನಡೆದು ಅವತ್ತಾಯಿತು. ಈಗ ಮಂಡ್ಯ ಜಿಲ್ಲೆಯಲ್ಲಿ ನಿನ್ನೆ ತಾನೇ ಅವನು ಹೇಳಿದ್ದ, ನಾನು ನ್ಯೂ ಟರ್ನ್ ತಗೊಳ್ಳಲ್ಲ, ನಾನು ಚುನಾವಣೆ ನಿಲ್ತೀನಿ ಅಂತ ಎಲ್ಲೂ ಹೇಳೇ ಇಲ್ವಲ್ಲ ಅಂತೇಳಿ. ಆದರೂ ಸಹ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೋಸ್ಕರವಾಗಿ ಹಿಂದೆ ಇದ್ದಂಥ ಲೋಕಸಭಾ ಸದಸ್ಯರಿಗೆ ಟಿಕೆಟ್ ತಪ್ಪಿಸಿ ಇವತ್ತೇನೋ ದೇವೇಗೌಡರ ಕುಟುಂಬದವರು
ಆ ಸೀಟನ್ನು ಪಡಿಬೇಕು ಅಂತ ಹೊರಟಿದ್ದಾರೆ ಅಂತಕ್ಕಂಥದ್ದು ಒಂದು ತಿಂಗಳಿಂದ ನಿರಂತರ ಧಾರಾವಾಹಿ ನಡೀತಾ ಇದೆ, ನೋಡ್ತಾ ಇದ್ದೇವೆ. ನಾವು ಯಾವುದೇ ರೀತಿಯಲ್ಲಿ ವೈಯಕ್ತಿಕವಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಇವತ್ತು ಸೀಟನ್ನು ಪಡಿಬೇಕು ಅಂತಕ್ಕಂಥದ್ದು ಇಲ್ಲ. ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ. ಅದರಿಂದ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಕಾನ್ಸಂಟ್ರೇಷನ್ ಅದೇ ಇದೆ ಮಂಡ್ಯದ. ಬಹುಶಃ ಮಂಡ್ಯ ಜಿಲ್ಲೆನಲ್ಲಿ ಕುಮಾರಸ್ವಾಮಿ ನಿಲ್ತಾನೋ, ಯಾರು ನಿಖಿಲ್ ಕುಮಾರಸ್ವಾಮಿ ನಿಲ್ತಾನೋ ಅಂತ ನಿಮ್ಮ ಕಾರ್ಯಕ್ರಮ ಏನಿದೆ, ಬಹುಶಃ ನಮ್ಮಿಬ್ಬರು ಹೆಸರಿಲ್ಲದೆ ಇದ್ರೆ ಮುಂದಿನ ಚುನಾವಣೆ 2 ತಿಂಗಳಿದೆಯಲ್ಲ, ಮಂಡ್ಯ ಜಿಲ್ಲೆ ಹೆಸರನ್ನೇ ತರೋದಿಲ್ಲ ನೀವು, ಗೊತ್ತಿದೆ ನನಗೆ. ಈಗ ನಿಖಿಲ್ ಕುಮಾರಸ್ವಾಮಿ ಬರ್ತಾನೆ ಅಂತೇಳಿ ಮಂಡ್ಯ ಜಿಲ್ಲೆಗೆ ದೊಡ್ಡ ಒಂದು ಇದೇನು ಕೊಡ್ತಾ ಇದ್ದೀರಿ. ನಿಖಿಲ್ ಕುಮಾರಸ್ವಾಮಿ ಇಬ್ರು ಇಲ್ಲ ಅಂದಾಗ ಮಂಡ್ಯ ಜಿಲ್ಲೆನ ನಿಮ್ಮ ಪ್ರತಿನಿತ್ಯದ ಧಾರಾವಾಹಿ ಇದೆಯಲ್ಲ, ಆ ಧಾರಾವಾಹಿ ಕೊಡೋದನ್ನೇ ನಿಲ್ಲಿಸ್ಬಿಡ್ತೀವಿ. ಗೊತ್ತಿದೆ ನನಗೆ ಮಾಧ್ಯಮದಲ್ಲಿ ಏನೇನು ನಡೀತಾ ಇದೆ, ಇದೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ನಮ್ಮ ಚಿಂತೆ ಇರೋದು 28ಕ್ಕೆ 28 ಗೆಲ್ಲಬೇಕು. ಹಾಸನದಲ್ಲೂ ಸಹ ಈಗಿನ ಒಂದು ಹೊಂದಾಣಿಕೆಯಲ್ಲಿ ಈ ಒಂದು ಜಿಲ್ಲೆಯಲ್ಲೂ ಜನತಾದಳದ ಅಭ್ಯರ್ಥಿ ಗೆಲ್ಲಬೇಕು. ನಾನು ಅದಕ್ಕೆ ಜನತೆ ಮುಂದೆ ಹೇಳಿದ್ದು, ನೀವು ಬೆಳೆಸಿರೋ ಮಕ್ಕಳು ನಾವು, ತಪ್ಪು ಸಹಜ, ತಪ್ಪು ಮಾಡ್ತೀವಿ. ಆ ತಪ್ಪನ್ನು ತಿದ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಕೊಡಿ ಅಂತ ಹೇಳಿ ಒಂದು ಈ ಸಣ್ಣ ಕಾರ್ಯಕ್ರಮ ಇವತ್ತು ಚನ್ನಗಿಳ್ಳಿನಲ್ಲಿ, ಈ ಒಂದು ಕಾರ್ಯಕ್ರಮದಿಂದಲೇ ಹಾಸನ ಜಿಲ್ಲೆಯ ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಂದಿರಿಗೆ, ಯುವಕರಿಗೆ ಒಂದು ನಾವೇನಾದ್ರು ತಪ್ಪು ಮಾಡಿದರೆ ಅದಕ್ಕೆ ಒಂದು ಪ್ರಾಯಶ್ಚಿತ ಅನುಭವಿಸ್ತಕ್ಕಂಥದ್ದಕ್ಕೂ ನಾವು ತಯಾರಿರಬೇಕು. ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಿ ಅಂತಕ್ಕಂಥ ಅದಕ್ಕೆ ಇವತ್ತು ನಿಮ್ಮ ಮುಖಾಂತರ ಮನವಿ ಮಾಡಿ. ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅಂತ ಸಹ ಹೇಳಲ್ಲ, ಆದರೆ ರಾಜ್ಯದ ಖಜಾನೆ ತುಂಬಿಸುವ ಕೆಲಸ ಆಗುತ್ತಿಲ್ಲ. ನಾನು ಎಂದೂ ಕೂಡ ದರಿದ್ರ ಬರುವ ರೀತಿ ಆಡಳಿತ ಮಾಡಿಲ್ಲ. ಇಂದು ಕೂಡ ರಾಜ್ಯ ಸಂಪದ್ಭರಿತವಾಗಿದೆ. ಅದನ್ನು ಸರಿದೂಗಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅಂತ ಹೇಳಲ್ಲ. ರಾಜ್ಯ ಸರ್ಕಾರ ಇವತ್ತು ಖಜಾನೆ ಏನಿದೆ, ಈ ನಾಡಿನ ಜನತೆ ಅವಾಗ ಎಷ್ಟೇ ಸಂಕಷ್ಟಗಳಿರಲಿ, ಎಷ್ಟೇ ಬಡತನ ಇರಲಿ, ರಾಜ್ಯದ ಖಜಾನೆಯನ್ನು ತುಂಬಿಸ್ತಕ್ಕಂಥದ್ರಲ್ಲಿ ರಾಜ್ಯದ 6.5 ಕೋಟಿ ಜನತೆಯ ಒಂದು ಪಾತ್ರ ಏನಿದೆ, ನಾನು ಆ ವಿಷಯದಲ್ಲಿ ನಾಡಿನ ಜನತೆ ಈ ಸರ್ಕಾರಗಳನ್ನು ಎಂದೂ ಸಹ ದರಿದ್ರವಾಗಿ ಆಡಳಿತ ನಡೆಸ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಲಿಲ್ಲ ಈ ನಾಡಿನ ಜನತೆ. ಆದರೆ ಆಡಳಿತ ನಡೆಸ್ತಕ್ಕಂಥವ್ರು ಈ ನಾಡಿನ ಜನತೆ ಕಟ್ಟತಕ್ಕಂಥ ತೆರಿಗೆ ಹಣನ ಯಾವ ರೀತಿ ಇವತ್ತು ದುರ್ಬಳಕೆ ಮಾಡಿ ಇವತ್ತು ಯಾವ ರೀತಿ ಜನಗಳ ಸಮಸ್ಯೆಗಳು ಇನ್ನೂ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಅದು. ಇಲ್ಲಿ ಯಾವುದೇ ರೀತಿ ಗ್ಯಾರಂಟಿ ಕಾರ್ಯಕ್ರಮದಿಂದ ರಾಜ್ಯ ದಿವಾಳಿ ಆಗುತ್ತೆ ಅಂತ ನಾನು ಹೇಳಲ್ಲ, ನಾನು ಎಂದೂ ಸಹ ಹೇಳಿಲ್ಲ. ಇವತ್ತು ಹೇಳ್ತೀನಿ, ರಾಜ್ಯದ ಖಜಾನೆ ಸಂಪದ್ಭರಿತವಾಗಿದೆ. ಆದರೆ ಸಂಪದ್ಭರಿತವಾಗಿರ್ತಕ್ಕಂಥ ಖಜಾನೆ ಜನಸಾಮಾನ್ಯರ ಬದುಕನ್ನು ಕಟ್ಟಲಿಕ್ಕೆ ಯಾವ ರೀತಿ ಕಾರ್ಯಕ್ರಮ ಕೊಡಬೇಕು ಅದು ಮುಖ್ಯ. ಪ್ರೀತಂ ಗೌಡ ಕೂಡ ನನ್ನ ತಮ್ಮ ಅಲ್ಲವೇ? ಎಲ್ಲವನ್ನ ಕುಳಿತು ಸರಿ ಮಾಡೋಣ, ಬೇಕಾದ್ರೆ ಅವರನ್ನೇ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಿಸೋಣ ಎಂದು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. ಹಾಸನ ಮತ್ತು ಮಂಡ್ಯ ಬಿಜೆಪಿಗೆ ಟಿಕೆಟ್ ನೀಡುವಂತೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಒತ್ತಾಯ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಅವರನ್ನೇ ನಿಲ್ಲಿಸಬೇಕೆಂದ್ರೆ ನಿಲ್ಲಿಸೋಣ, ಅವರೇ ನಿಲ್ಲಬೇಕು ಎನ್ನುವ ಆಸೆ ಇದ್ದರೆ ಚರ್ಚೆ ಮಾಡೋಣ, ನಾವು ಅವರು ಅಣ್ಣ ತಮ್ಮಂದಿರ ಥರ ಹೋಗಬೇಕಲ್ವಾ? ಪಾಪ ಯಾರ್ಯಾರೋ ಅವನ ಮನಸ್ಸಿನ ಮೇಲೆ ಪರಿಣಾಮ ಆಗುವ ಹಾಗೆ ಹೇಳ್ತಾರೆ. ಅವರಿಗೆ ಇನ್ನೂ ಎಂಗೇಜ್, ಪಾಪ ಮಾತನಾಡ್ತಾರೆ, ಮಾತಿನ ಬಿರುಸು. ಅವನು ಒಬ್ಬ ನನ್ನ ತಮ್ಮ ಅಲ್ಲವೇ? ಕುಳಿತು ಸರಿ ಮಾಡೋಣ, ಅದೇನು ಸಮಸ್ಯೆ ಇಲ್ಲ ಎಂದು ಹೇಳಿದರು. ಸ್ನೇಹಿತರೆ, ಅವ್ರನ್ನೇ ನಿಲ್ಲಿಸಬೇಕು ಅಂದ್ರೆ ನಿಲ್ಸೋಣ, ಬನ್ನಿ. ಅವರೇ ನಿಲ್ಲಬೇಕು ಅನ್ನೋ ಆಸೆ ಚರ್ಚೆ ಮಾಡೋಣ, ಅವ್ರನ್ನ ನಿಲ್ಲಿಸಬೇಕು ಅಂತ ನಿಲ್ಸೋಣ. ಈಗ ನಾವು ಅವರು ಅಣ್ಣ ತಮ್ಮದ ಥರ ಹೋಗ್ಬೇಕಲ್ವಾ? ಪಾಪ ಯಾರ್ಯಾರ ಅವ್ರ ಮನಸ್ಸಿನ ಮೇಲೆ ಇನ್ನೂ ಅವ್ರಿಗೂ ಎಂಗೇಜು, ಪಾಪ ಮಾತನಾಡ್ತಾರೆ, ಮಾತಿನ ಬಿರುಸು. ಅವನೊಬ್ಬ ನಮ್ಮ ತಮ್ಮ ಅಲ್ವೇ, ಕೂತ್ ಸರ್ ಮಾಡೋಣ. ಹಸಿರು ನಿಶಾನೆ ತೋರಿ ಟಿಕೆಟ್ ಖರೀದಿಸಿ ಆಲೂರಿನಿಂದ ಸಕಲೇಶಪುರಕ್ಕೆ ಪ್ರಯಾಣ ಮಾಡಿ ಸಂತಸ ವ್ಯಕ್ತಪಡಿಸಿದ ಸಂಸದ ಪ್ರಜ್ವಲ್ ರೇವಣ್ಣ. ಆಲೂರು ಭಾಗದ ಜನರ ಬಹುಕಾಲದ ಬೇಡಿಕೆಯಾಗಿದ್ದ ರೈಲ್ವೆ ನಿಲುಗಡೆ ಕನಸು ಇಂದು ನನಸಾಗಿದೆ. 2 ದಶಕಗಳ ನಂತರ ರೈಲು ಮೊದಲ ಬಾರಿಗೆ ತಾಲೂಕಿನಲ್ಲಿ ನಿಲುಗಡೆಯಾಗಿದ್ದು, ಹಲವು ಸಂಘಟನೆಗಳು ಹಾಗೂ ಜೆಡಿಎಸ್ ಮುಖಂಡರು ಸಿಹಿ ಹಂಚಿ ಸಂಭ್ರಮವನ್ನು ಆಚರಿಸಿದರು. ರೈಲು ನಿಲ್ದಾಣಕ್ಕೆ ಆಗಮಿಸುತ್ತಿದ್ದಂತೆ ಜನರು ಹರ್ಷ ವ್ಯಕ್ತಪಡಿಸಿದರು. ಈ ರೈಲಿನ ನಿಲುಗಡೆಗಾಗಿ ಬಹಳ ದಿನಗಳಿಂದ ಹೋರಾಟ ನಡೆಸುತ್ತಾ ಬಂದಿದ್ದು, ನಿಲುಗಡೆಯ ಕುರಿತು ಗ್ರಾಮಸ್ಥರು ಹಾಗೂ ಸಂಘಟನೆಗಳ ಹೋರಾಟಗಾರರು ಹರ್ಷ ವ್ಯಕ್ತಪಡಿಸಿ ತಾಲೂಕಿನಲ್ಲಿ ನಿಲುಗಡೆಗೆ ಶ್ರಮವಹಿಸಿದ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಜನಪ್ರತಿನಿಧಿಗಳು ಹಾಗೂ ಸಹಕರಿಸಿದ ಕೇಂದ್ರ ರೈಲ್ವೆ ಅಧಿಕಾರಿಗಳಿಗೆ ತಾಲೂಕಿನ ಜನತೆ ಅಭಿನಂದನೆ ಸಲ್ಲಿಸಿದರು.
ಸಂಸದ ಪ್ರಜ್ವಲ್ ರೇವಣ್ಣ ಮಾತನಾಡಿ, ತಾಲೂಕಿನ ಜನರ ಬಹುದಿನಗಳ ಬೇಡಿಕೆಯಾಗಿದ್ದ ರೈಲ್ವೆ ನಿಲುಗಡೆಗೆ ಇಂದು ಫಲ ಸಿಕ್ಕಿದ್ದು, ಈ ರೈಲ್ವೆ ನಿಲುಗಡೆ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಸೂಚಿಸಿದ್ದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಗೂ ರೇವಣ್ಣನವರಿಗೆ ಮತ್ತು ರೈಲ್ವೆ ಸಚಿವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಬಹಳ ಸಂತೋಷ ಆಗಿದೆ. ಇವತ್ತು ನಾವು ಸತತವಾಗಿ 4 ವರ್ಷದಿಂದ ನಾನು ರೈಲ್ವೆ ಮಿನಿಸ್ಟರ್ ಇರ್ಬೋದು, ಸಂಬಂಧಪಟ್ಟಂಥ GMಗಳು ಇರ್ಬೋದು, ಯಾಕಂದ್ರೆ ಇಬ್ಬರು GMಗಳು ಇದಾದರು. ಅದಾದ ನಂತರ ನಾವು ಹಲವಾರು ಬಾರಿ ದೇವೇಗೌಡರು ಸಾಹೇಬ್ರ ಲೆಟರ್ ಬರ್ಸೋಂಥ ಕೆಲಸ ಮಾಡಿದ್ವಿ. ಇವತ್ತೆಲ್ಲ ಒಂದು ಕಡೆ ನಾವು ಮೊನ್ನೆ ಹುಬ್ಳಿಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಸಂಪೂರ್ಣ ಮಾಹಿತಿನ ತಿಳಿಸೋಂಥ ಕೆಲಸ ಮಾಡಿದಾಗ ಅವರಿಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಇಲ್ಲಿ ಜನಸಂಖ್ಯೆ ಎಷ್ಟಿದೆ, ಆಮೇಲೆ ಇಲ್ಲಿಂದ ಓಡಾಡೋಂಥ ನಿಟ್ಟಿನಲ್ಲಿ ಎಷ್ಟು ಜನ ತಯಾರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಇದು ಮಾಡಿದಾಗ ಅಂಕಿಅಂಶಗಳು ಗೊತ್ತಾಗ್ತದೆ. ಅವರು ಒಂದು ನೇರವಾಗಿ ಹೇಳಿದ್ರು, ನಾನು ಇದಕ್ಕೆ ಅವಕಾಶ ಕೊಡ್ತೀನಿ, ಅವನ ಕಂಡೀಷನಲ್ ಅಪ್ರೂವಲ್ ಅವಕಾಶ ಕೊಡ್ತೀನಿ, ಆದಾಯ ಹೆಚ್ಚುವರಿ ಆದಂಥ ಸಂದರ್ಭದಲ್ಲಿ ನಾವು ಇನ್ನೂ ಹೆಚ್ಚಾಗಿ ಕೊಡುವಂಥ ಕೆಲಸ ಮಾಡ್ತೀವಿ. ನಾನು ಅವತ್ತೇ ಹೇಳಿದ್ದೆ, ಆಲೂರು ಸ್ಟೇಷನಲ್ಲಿ ನಿಲ್ಲಿಸ್ತೀವಿ, ಅದನ್ನು ನೋಡೋದು ಪೋಲ್ ಪ್ರಾಮಿಸಸ್ ಇತ್ತು. ನಾನು MP ಚುನಾವಣೆ ಸಂದರ್ಭದಲ್ಲೇ ನಾನು ಮಾಹಿತಿ ಕೊಟ್ಟಿದ್ದೇನೆ, ನಾನು ನಿಲ್ಲಿಸ್ತೀನಿ, MP ಚುನಾವಣೆ ಬರೋಗ್ತೀನಿ ಅಂತ. ಈಗ ಜಾಹೀರಾತು. The joy of jewelry shopping. Biggest joy of jewelry shopping is here. Joy Alucas ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ. ಎಲ್ಲ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ 50% ಕಡಿತ. ಬಂಗಾರ, ವಜ್ರ, ಪೋಲ್ಕಿ, ಪ್ರೆಷಿಯಸ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ. ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್. ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ. Joy Alucas, world's favorite jeweler. ಭೀಮಾ ಜುವೆಲರ್ಸ್ ಫ್ಯಾಬುಲಸ್ ಫೆಬ್ ಕೊಡುಗೆಗಳು ಫೆಬ್ರವರಿ 2ರಿಂದ 29ರವರೆಗೆ. ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ 70% ವರೆಗಿನ ರಿಯಾಯಿತಿ ಮತ್ತು ವಜ್ರದ ಖರೀದಿಯ ಮೇಲೆ ₹7,000 ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಪ್ರತಿ ಕ್ಯಾರೆಟ್, ಜೊತೆಗೆ 3 ಲಕ್ಷ ಮೌಲ್ಯದವರೆಗೆ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. ಅಷ್ಟೇ ಅಲ್ಲ, ಪ್ರತಿ ಗ್ರಾಂ ಹಳೆ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ₹100 ಪಡೆಯಿರಿ. ನಮ್ಮ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳ ಅನ್ವಯ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೋ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೋ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಬೇಲೂರು ರಿಂಗ್ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್. ನಮ್ಮಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಮತ್ತು ಚೈನೀಸ್ ಸುಪ್ರಸಿದ್ಧ ತಿಂಡಿ ತಿನಿಸುಗಳು, ರೋಟಿ, ಕರಿ ಮತ್ತು ತಾಜಾ ಹಣ್ಣಿನ ಜ್ಯೂಸ್ ದೊರೆಯುತ್ತದೆ. ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿ ಕ್ಯುಸೈನ್ ರೆಸ್ಟೋರೆಂಟ್ ಪ್ರಾರಂಭವಾಗಿದೆ. ನಮ್ಮಲ್ಲಿ ಬಿರಿಯಾನಿ, ಚಿಕನ್ 65, ಚಿಕನ್ ಗೀ ರೋಸ್ಟ್, ಚಿಕನ್ ಕಬಾಬ್ ಇನ್ನಿತರೆ ಮಾಂಸಾಹಾರಿ ಖಾದ್ಯಗಳು ರುಚಿ ಮತ್ತು ಶುಚಿಯಾಗಿ ದೊರೆಯುತ್ತದೆ. ಆಕರ್ಷಕ ಹೊರಾಂಗಣ ಮತ್ತು ಕೂರಲು ವಿಶಾಲವಾದ ಸ್ಥಳಾವಕಾಶವಿದೆ. ಇಂದೇ ನಿಮ್ಮ ಕುಟುಂಬಸ್ಥರು ಮತ್ತು ಸ್ನೇಹಿತರೊಂದಿಗೆ ಭೇಟಿ ನೀಡಿ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್ ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿ ಕ್ಯುಸೈನ್ ರೆಸ್ಟೋರೆಂಟ್. ವಿಳಾಸ ನಿಯರ್ ಡಾಲರ್ಸ್ ರೆಸಿಡೆನ್ಸಿ, ಬೇಲೂರು ರಿಂಗ್ ರಸ್ತೆ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಫೋನ್ ಸಂಖ್ಯೆ 9741546006. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ
ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯುವಕನಾಗಿ ಹುಮ್ಮಸ್ಸಿನಿಂದ ಮತ್ತು ಬಿರುಸಿನಿಂದ ಮಾತನಾಡಿದ್ರು ಅದರಲ್ಲಿ ಬದ್ಧತೆ ಇರುತ್ತೆ. ನಾನೇನು ಮಾಡಬೇಕು ಎಂಬುದರ ಬಗ್ಗೆ ಬಿಜೆಪಿ ಪಕ್ಷ ತೀರ್ಮಾನ ಮಾಡುತ್ತೆ. ರಾಜಕಾರಣದಲ್ಲಿ ಅಣ್ಣ ತಮ್ಮ ಆಗಲು ಆಗುವುದಿಲ್ಲ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನಾನೇನು ಮಾಡಬೇಕೆಂದು ಎಂಬುದರ ಬಗ್ಗೆ ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ. ಅದನ್ನು ಬೇರೆ ಪಕ್ಷದವರು ಹೇಳುವಂತಹದ್ದೇನು ಪ್ರಸ್ತುತ ಅಲ್ಲ. ನಮ್ಮ ಪಕ್ಷದವರು ತೀರ್ಮಾನ ಮಾಡ್ತಾರೆ. 2023ರಲ್ಲಿ ಉತ್ಸಾಹದಲ್ಲಿ ಪ್ರೀತಂ ಗೌಡರನ್ನ ಸೋಲಿಸಿ ಅಂತ ಹೇಳಿದಾಗಲೂ ಹಾಸನದ ಜನ 78,000 ಓಟನ್ನು ನನಗೆ ಹಾಕಿದ್ದಾರೆ. 78,000 ಮತಗಳು ಪ್ರೀತಂ ಗೌಡ ಪರವಾಗಿ. ಅವರ ವಿರುದ್ಧವಾಗಿ ಬಿದ್ದಿರುವ ಮತಗಳು ಅನ್ನೋದನ್ನು ಅವರ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. 84,000 ಮತಗಳನ್ನು ಅವರ ಅಭ್ಯರ್ಥಿ ತಗೊಂಡಿದ್ದಾರೆ. ಆ ಬೂತ್ಗಳ ಪಟ್ಟಿಯನ್ನು ಇಟ್ಕೊಂಡಿರಲು ಹೇಳಿ. ಆ 84,000ದಲ್ಲಿ ಈಗ 44,000 ಎಲ್ಲಿ ಹೋಗಿ ಕುಳಿತುಕೊಂಡಿದೆ ಅನ್ನೋದನ್ನು ನೋಡಿದ್ರೆ ಪ್ರೀತಂ ಗೌಡನ ಶಕ್ತಿ ಏನು ಎಂದು ಗೊತ್ತಾಗುತ್ತೆ ಎಂದು ಹೇಳಿದರು. ಅಧ್ಯಕ್ಷರು JP ನಡ್ಡಾ ಅವರು, ನಮ್ಮ ನಾಯಕರು ಯಡಿಯೂರಪ್ಪನವರು, ನಮ್ಮ ರಾಜ್ಯಾಧ್ಯಕ್ಷರು ನನ್ನ ನಾಯಕ BY ವಿಜಯೇಂದ್ರ ಅವರು, ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ ನಾನೇನು ಮಾಡಬೇಕು ಅನ್ನೋದನ್ನು. ಅದನ್ನು ಬೇರೆ ಪಕ್ಷದವ್ರು ಹೇಳೋ ಅಂಥದ್ದೇನು ಪ್ರಸ್ತುತ ಅಲ್ಲ, ನಮ್ಮ ಪಕ್ಷದವ್ರು ತೀರ್ಮಾನ. ಅಲ್ಲಿ ಏನಾಗಿದ್ರು ಪ್ರೀತಂ ಗೌಡರು, ಇವಾಗ ಏನಾಗಿದ್ದಾರೆ, ಮತ್ತು 28ಕ್ಕೆ ಏನಾಗ್ತಾರೆ ಗೊತ್ತಿರಲ್ಲ. ಹಂಗಾಗಿ ಸುಮ್ಮನೆ ಒಂದೊಂದು ನಿಮಿಷಕ್ಕೂ ನಾನು ಮಾತಾಡೋದನ್ನು ನಾನು ಅದನ್ನು ಏನು ಅನ್ನೋದನ್ನು ಗಮನಿಸ್ಬೇಕಲ್ಲ. ಯಾರಿಗೆ ಹೇಳಿದ್ದಾರೆ, ಯಾವ ವ್ಯಕ್ತಿಗೆ ಹೇಳಿದ್ದಾರೆ, ಏನು ವಿಚಾರ, ಏನು ಸಂಬಂಧ ಅಂತೇಳಿ ನೋಡ್ಬೇಕಲ್ಲ. ಹಂಗಾಗಿ ನಾನು ನೋಡದೆ ಏನೂ ಹೇಳೋದು ತಪ್ಪಾಗುತ್ತೆ. ಉತ್ಸಾಹದಲ್ಲಿ 23ರಲ್ಲಿ ಬಂದು ಪ್ರೀತಂ ಗೌಡನ ಸೋಲಿಸಿ ಅಂತ ಹೇಳಿದಾಗಲೂ ಹಾಸನ ಜನ 78,000 ಓಟ್ ಹಾಕಿದ್ದಾರೆ. 78,000 ಪ್ರೀತಂ ಗೌಡನ ಪರವಾಗಿ ಅವ್ರ ವಿರುದ್ಧವಾಗಿ ಬಿದ್ದಿರೋಂಥ ಮತಗಳು ಅನ್ನೋದನ್ನು ಮಾತ್ರ ಅವ್ರ ಮನಸ್ಸಲ್ಲಿ ಇಟ್ಕೊಳ್ಳಿ. 84,000 ಅವ್ರ ಅಭ್ಯರ್ಥಿ ಏನು ತಗೊಂಡಿದ್ದಾರೆ ಆ ಬೂತ್ಗಳನ್ನ ಪಟ್ಟಿ ಇಟ್ಕೊಂಡಿರೋಕ್ಕೆ ಹೇಳಿ. ಆ 84,000ದಲ್ಲಿ ಈಗ 44,000 ಎಲ್ಲೋ ಕೂತಿದೆ ಅನ್ನೋದನ್ನು ಒಂದ್ಸಲಿ ಅವ್ರು ನೋಡಿಬಿಟ್ರೆ ಪ್ರೀತಂ ಗೌಡನ ಶಕ್ತಿ ಏನು, ಅವರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಗೆಲ್ಸ್ಕೊಂಡಿದ್ದಾರೆ ಆ ಎರಡೂ ಶಕ್ತಿ ಅರ್ಥ ಆಗ್ಬಿಡುತ್ತೆ. ಆಮೇಲೆ ಉಳಿದಿದ್ದನ್ನು ನಮ್ಮ ಪಕ್ಷದ ಹಿರಿಯರು ಮಾತಾಡ್ತಾರೆ. ಅವರ ಪಕ್ಷದ ಅಭ್ಯರ್ಥಿ ಗೆದ್ದಿರೋದು ಅವರು ಗೆಲ್ಲಲಿ ಅಂತ ಓಟು ಹಾಕಿಲ್ಲ. ಬಿಜೆಪಿ ಸೋಲ್ಬೇಕು ಅಂತ ಬೇರೆ ಯಾರೋ ಮನಸ್ಸು ಮಾಡಿ ಓಟು ಹಾಕಿರೋದ್ರಲ್ಲಿ ಗೆದ್ದಿರುವಂತಹದ್ದು. ನನಗೆ ಬಂದಿರುವ ಮತಗಳು ಪ್ರೀತಂ ಗೌಡ ಗೆಲ್ಲಿಸಬೇಕು ಅಂತ ಬಂದಿರುವ ಮತಗಳಾಗಿವೆ. ಅವರು ಸೋಲಿಸಿ ಎಂದಾಗಲೂ ಬಂದಿರುವ ಮತಗಳು. ಅವರು 3-4 ಸಾರಿ ಬಂದು ಸೋಲಿಸಿ ಅಂತ ಹೇಳಿದಾಗಲೂ 78,000 ಓಟು ಹಾಕಿದ್ದಾರೆ. ಹಾಸನದಲ್ಲಿ ಪ್ರೀತಂ ಗೌಡ ಶಕ್ತಿ ಏನು ಅನ್ನೋದು ಅವರಿಗೆ ಅರ್ಥ ಆಗಿರುತ್ತೆ ಅಂತ ವ್ಯಂಗ್ಯವಾಗಿ ಮಾತನಾಡಿದರು. ಅವ್ರು ಗೆದ್ದಿರೋ ಅಂಥದ್ದು ಅಥವಾ ಅವ್ರ ಪಕ್ಷದ ಅಭ್ಯರ್ಥಿ ಗೆದ್ದಿರೋದು ಅವ್ರು ಗೆಲ್ಲಿ ಅಂತ ಓಟ್ ಹಾಕಿಲ್ಲ. BJP ಸೋಲ್ಬೇಕು ಅಂತ ಬೇರೆಯವ್ರು ಯಾರೋ ಮನ್ಸು ಮಾಡಿ ಓಟ್ ಹಾಕಿರೋದ್ರಲ್ಲಿ ಗೆದ್ದಿರೋಂಥದ್ದು. ನನಗೆ ಬಂದಿರೋ ಮತಗಳು ಪ್ರೀತಂ ಗೌಡನ ಗೆಲ್ಲಿಸ್ಬೇಕು ಅಂತ ಬಂದಿರೋ ಮತಗಳು, ಮತ್ತು ಅವ್ರು ಸೋಲ್ಸಿ ಅಂತ ಹೇಳಿದಾಗಲೂ ಬಂದಿರೋ ಮತಗಳು. ಹಂಗಾಗಿ ನಾನು ಉತ್ಸಾಹದಲ್ಲಿ ಮಾತಾಡೋದಿಲ್ಲ, ನನ್ನ ಕೆಲಸ ಮಾತಾಡುತ್ತೆ. ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರು ಬಂದು ಸೋಲ್ಸಿ ಅಂತ 3-4 ಸಲ ಬಂದು ಹೇಳಿದಾಗಲೂ ನಂಗೆ 78,000 ಓಟ್ ಹಾಕಿದ್ದಾರೆ ಅಂತೇಳಿ ಹೇಳಿದರೆ ಪ್ರೀತಂ ಗೌಡ್ರನ ಶಕ್ತಿ ಏನು ಅನ್ನೋದು ಹಾಸನಲ್ಲಿ ಬಹುಶಃ ಅವ್ರಿಗೆ ಅರ್ಥ ಆಗಿರುತ್ತೆ. ಅವರು 84,000ದಲ್ಲಿ 44,000 ಓಟ್ ಎಲ್ಲೋಗಿದೆ ಅಂತೇಳಿ ಹೇಳಿ ಫಸ್ಟು ಅವರು ಕೂತು ಮಾತಾಡ್ಕೊಂಡ್ರೆ, ಅವ್ರ ಶಾಸಕರು ಯಾರು ಗೆಲ್ಸ್ಕೊಂಡಿದ್ದಾರೆ ಅವರು ಕೂತು ಮಾತಾಡ್ಕೊಂಡ್ರೆ ಬಹುಶಃ ಅಲ್ಲಿಂದ ಪ್ರಾರಂಭ ಆದರೆ ಒಳ್ಳೆಯದು. ನನ್ನ ಹತ್ರ ಕೂತು ಮಾತನಾಡೋದಕ್ಕಿಂತ 84,000 ಇವಾಗ ಎಷ್ಟು ಸಾವಿರ ಆಗಿದೆ ಅನ್ನೋದನ್ನು ಒಂದ್ಸಲಿ ಆತ್ಮಾವಲೋಕನ ಮಾಡ್ಕೊಬಿಟ್ಟು ನೋಡಿದ್ರೆ ಉಳಿದಿದ್ದೆಲ್ಲದಕ್ಕೂ ಉತ್ತರ ಸಿಕ್ಕೋಗ್ಬಿಡುತ್ತೆ. ನನ್ನ ಜೊತೆ ಕುಳಿತು ಮಾತನಾಡುವ ಬದಲು ಅವರು ಶಾಸಕರ ಜೊತೆ ಕುಳಿತು ಮಾತನಾಡುವುದು ಒಳ್ಳೆಯದು. 84,000 ಈಗ ಎಷ್ಟು ಸಾವಿರ ಆಗಿದೆ ಅನ್ನೋದನ್ನು ಆತ್ಮಾವಲೋಕನ ಮಾಡಿಕೊಳ್ಳುವುದು ಒಳ್ಳೆಯದು. 2023 ಸೋಲಿಸಿ ಅಂದಿದ್ದಾರೆ, ಈಗ ತಮ್ಮ ಅಂತಿದ್ದಾರೆ. 2028ರಲ್ಲಿ ಏನಂತಾರೆ ಗೊತ್ತಿಲ್ಲ. ರಾಜಕಾರಣದಲ್ಲಿ ಅಣ್ಣ ತಮ್ಮ ಆಗಲು ಆಗೋಲ್ಲ. ಅವರ ತಮ್ಮನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡಿರ್ತಾರೆ. ಅವರ ತಮ್ಮನ ಹತ್ತಿರ ಮಾತನಾಡಿಕೊಳ್ಳಲಿ ಎಂದು ಹೇಳಿದರು. 23ರಲ್ಲಿ ಸೋಲಿಸಿ ಅಂತ ಹೇಳಿದ್ದಾರೆ, ಈಗ ತಮ್ಮ ಅಂದಿರ್ತಾರೆ. 28ಕ್ಕೆ ಏನಂತಾರೆ ನನಗೆ ಗೊತ್ತಿರಲ್ಲ, ಹಂಗಾಗಿ ನಾನು ಅದ್ರ ಬಗ್ಗೆ ಏನೂ ಕಮೆಂಟ್ ಕೊಡೋದಿಲ್ಲ. ರಾಜಕಾರಣದಲ್ಲಂತೂ ಅಣ್ಣ ತಮ್ಮ ಆಗೋಕ್ಕಲ್ಲ. ಇನ್ನು ಬೇರೆ ರೀತಿಯಲ್ಲಿ ತಮ್ಮನ ಪಕ್ಕದಲ್ಲೇ ಕೂರಿಸ್ಕೊಂಡಿರ್ತಾರೆ. ಅವ್ರ ತಮ್ಮನ ಹತ್ರ ಮಾತಾಡ್ಕೊಳ್ಳಿ. ಅವ್ರದ್ದು ಏನಿದೆ ಅವ್ರ ಶಕ್ತಿ ಅವ್ರದ್ದನ್ನು ನೋಡಲಿ. ನಮ್ಮ ಶಕ್ತಿ BJP ಶಕ್ತಿ ಏನಿರುತ್ತೆ ಅದನ್ನು ನಮ್ಮ ಹಿರಿಯರು, ನಮ್ಮ ಪಕ್ಷ ಏನು ತೀರ್ಮಾನ ಮಾಡುತ್ತೆ, ನಮ್ಮ ಯಡಿಯೂರಪ್ಪ ಸಾಹೇಬರು, ನಮ್ಮ ನಾಯಕರು. ನಾನು ಇವತ್ತು ರಾಜಕೀಯದಲ್ಲಿ ಏನಾದ್ರು ಶಕ್ತಿಯುತವಾಗಿ ಬೆಳೆದಿದ್ದೀನಿ ಅಂತೇಳಿ ಹೇಳಿದ್ರೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಆಶೀರ್ವಾದ.
ನಮ್ಮ ನಾಯಕರು ಏನು ಹೇಳ್ತಾರೆ, ನಮ್ಮ ರಾಜ್ಯಾಧ್ಯಕ್ಷರು ಏನು ಮಾರ್ಗದರ್ಶನ ಕೊಡ್ತಾರೆ, ಆ ಪ್ರಕಾರ ಕೆಲಸಗಳನ್ನ ಮಾಡ್ತೀವಿ. ನಾನು ಯುವಕನಾಗಿ ಹುಮ್ಮಸ್ಸಿನಿಂದ ಬಿರುಸಿನಿಂದ ಮಾತನಾಡಿದ್ರೂ ಅದರಲ್ಲಿ ಬದ್ಧತೆ ಇರುತ್ತೆ. ಬದ್ಧತೆ ಇದ್ದರೆ ಮಾತ್ರ ಮಾತನಾಡುತ್ತೇನೆ. ನಮ್ಮ ಪಕ್ಷ ಗೆಲ್ಲಬೇಕು, ನಮ್ಮ ಪಕ್ಷ ಗಟ್ಟಿಯಾಗಬೇಕು ಅಷ್ಟೇ ಎಂದು ಹೇಳಿದರು. ಬಿರುಸಿನಿಂದ ಮಾತಾಡ್ತಾರೆ, ಯುವಕರಿದ್ದಾರೆ. ಆ ಯುವಕ ಇರೋದು ಇದನ್ನೇ ಅನ್ನೋ ಕಾರಣಕ್ಕೆ 78,000 ಓಟ್ ಹಾಕಿರೋದು. ಅವ್ರು ಹಾಕ್ಸ್ಕೊಂಡಿರೋ ಮತ ಎಲ್ಲೋಗಿದೆ ಅಂತ ಒಂದ್ಸಲಿ ಆತ್ಮಾವಲೋಕನ ಮಾಡ್ಕೊಂಡು MP ಚುನಾವಣೆ ಆದಮೇಲೆ ಬೂತ್ ತೆಗೆದುಬಿಟ್ಟು ನೋಡ್ಕೊಬಿಟ್ರೆ ಯಾರ್ಯಾರ ಶಕ್ತಿ ಏನೇನು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅನ್ನೋದು ಈಗಿರೋ ಶಾಸಕರಿಗೂ ಗೊತ್ತಾಗುತ್ತೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನನ್ನ ವಿರುದ್ಧ ಬಂದು ಚುನಾವಣೆ ಮಾಡಿದಂಥವ್ರಿಗೂ ಗೊತ್ತಾಗುತ್ತೆ ನೈಜ ಶಕ್ತಿ ಏನೇನಿದೆ ಅಂತೇಳಿ. ಹಂಗಾಗಿ ಹಿರಿಯರಿದ್ದಾರೆ, ನಾನು ಅವ್ರ ಬಗ್ಗೆ ಜಾಸ್ತಿ ಮಾತನಾಡೋದಿಲ್ಲ. ಅವ್ರು ಏನೇನಿದೆ ಶಕ್ತಿಯನ್ನು, ಆ ಶಕ್ತಿಯನ್ನು ವಿನಿಯೋಗಿಸ್ಕೊಳ್ಳಿ. ಆದರೆ ಜನ ಮಾತ್ರ ಗಮನಿಸ್ತಿರ್ತಾರೆ 23ರಲ್ಲಿ ಪ್ರೀತಮ್ ಗೌಡ್ರನ ಬಗ್ಗೆ ಏನು ಹೇಳಿದ್ದಾರೆ ಅಂತ. ಈಗ 24ರಲ್ಲಿ ಬಂದು ತಮ್ಮ ಅಂತ ಹೇಳಿದ್ದಾರೆ ಅನ್ನೋದನ್ನು ಗಮನಿಸ್ತಾರೆ. 28ರಲ್ಲಿ ಏನು ಹೇಳ್ತಾರೆ ಅಂತಲೂ ಕೌತುಕದಿಂದ ಕಾಯ್ತಿರ್ತಾರೆ. ಹಂಗಾಗಿ ನಾನು ಮಾತನಾಡಬೇಕಾದ್ರೆ ಬೇರೆಯವ್ರಂಗೆ ಒಂದ್ಸಲಿ ಒಂದು ಮಾತಾಡಿ ಇನ್ನೊಂದ್ಸಲಿ ಇನ್ನೊಂದು ಮಾತಾಡೋ ಅಂತ ಕೆಲಸ ಮಾಡಲ್ಲ. ಭಾಳ ಜವಾಬ್ದಾರಿಯುತವಾಗಿ ನಾನು ಭಾಳ ಹುಮ್ಮಸ್ನಿಂದ ಮಾತಾಡಿದ್ರು, ಯುವಕನಾಗಿ ಮಾತಾಡಿದ್ರು, ತುರುಸಿನಿಂದ ಮಾತನಾಡಿದ್ರು ನನ್ನ ಮಾತಲ್ಲಿ ಬದ್ಧತೆ ಇರುತ್ತೆ. ಹಂಗಾಗಿ ನಾನು ಬದ್ಧತೆ ಇದ್ರೆ ಮಾತ್ರ ಮಾತನಾಡ್ತೀನಿ. ರಾಜಕೀಯವಾಗಿ ನನ್ನ ಬದ್ಧತೆ ನಮ್ಮ ಪಕ್ಷ ಗೆಲ್ಲಬೇಕು, ನಮ್ಮ ಪಕ್ಷ ಗಟ್ಟಿಯಾಗಬೇಕು, ಭಾರತೀಯ ಜನತಾ ಪಾರ್ಟಿ. ಅರ್ಕಲಗೂಡು ತಾಲೂಕಿನ ಕಣಿಯಾರು ಗ್ರಾಮದಲ್ಲಿ 220 ಕಿಲೋವ್ಯಾಟ್ ವಿದ್ಯುತ್ ಸ್ಥಾವರ ಕೇಂದ್ರ ನಿರ್ಮಾಣ ಕಾಮಗಾರಿ ಇನ್ನು 3 ತಿಂಗಳಲ್ಲಿ ಆರಂಭವಾಗಲಿದೆ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಎ ಮಂಜು ತಿಳಿಸಿದರು. ಸಕಲೇಶಪುರ ಉಪವಿಭಾಗಾಧಿಕಾರಿಗಳು, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ವಿದ್ಯುತ್ ಸ್ಥಾವರ ನಿರ್ಮಾಣ ಮಾಡಲು ಉದ್ದೇಶಿಸಿರುವ ಸ್ಥಳಕ್ಕೆ ಶಾಸಕರು ಭೇಟಿ ನೀಡಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರೊಂದಿಗೆ ಚರ್ಚಿಸಿದರು. ಬಳಿಕ ಮಾತನಾಡಿದ ಶಾಸಕರು, ಕಣಿಯಾರು ಗ್ರಾಮದಲ್ಲಿ 220 ಕಿಲೋವ್ಯಾಟ್ ವಿದ್ಯುತ್ ಸ್ಥಾವರ ಕೇಂದ್ರ ನಿರ್ಮಾಣವಾಗಬೇಕೆಂಬ ಕನಸು ಈಗ ನನಸಾಗುತ್ತಿದೆ. ಇದಕ್ಕೆ ಬೇಕಾದ ಜಾಗವನ್ನು ಕಂದಾಯ ಇಲಾಖೆ ಸರ್ವೆ ನಂಬರ್ 84ರಲ್ಲಿ ಅಲರ್ಟ್ ಮಾಡಿತ್ತು. ಆದರೆ ಆ ಜಾಗದ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿರುವುದರಿಂದ ಅದನ್ನು KPTCLಗೆ ನೀಡಲಾಗಲ್ಲ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದರು. ಬಳಿಕ ಪರಿಹಾರ ಕಂಡುಕೊಳ್ಳಬೇಕೆಂದು ಈ ಕುರಿತು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳೊಂದಿಗೆ ಚರ್ಚಿಸಿದ್ದೆ. ಇಂದು ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರ್ಯಾಯ ಜಾಗವನ್ನು KPTCL ಹಣ ನೀಡಿ ಪಡೆದುಕೊಳ್ಳಬಹುದು. ಜಾಗ ಗುರುತಿಸಲು AC ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಸಮಸ್ಯೆ ಇತ್ಯರ್ಥವಾಗಿದ್ದು ಕಾನೂನುಬದ್ಧವಾಗಿಯೇ 2 ರಿಂದ 3 ತಿಂಗಳೊಳಗೆ ಕೆಲಸ ಆರಂಭವಾಗಲಿದೆ ಎಂದು ಹೇಳಿದರು. ಅದನ್ನು ಕನಸಿತ್ತು. ಅದಕ್ಕೆ ಜಾಗವನ್ನು ರೆವಿನ್ಯೂ ಡಿಪಾರ್ಟ್ಮೆಂಟರು ಸರ್ವೆ ನಂಬರ್ 84ರಲ್ಲಿ ಅಲಾಟ್ ಮಾಡಿದ್ರು. ಅದು ಡೀಮ್ ಫಾರೆಸ್ಟಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟರು ಸುಪ್ರೀಂ ಕೋರ್ಟಲ್ಲಿ ಅದು ಇರೋದ್ರಿಂದ ಅದು ಕೊಡೋಕ್ಕಾಗಲ್ಲ ಅಂಥೇಳಿ ಒಂದು ಅವರು ಕಾನೂನು ರೀತಿಯಲ್ಲಿ ನಮಗೆ ತಿಳಿಸಿದ್ರು. ಅದಾದಮೇಲೆ ಇದನ್ನು ಪರಿಹಾರ ಕಂಡುಹಿಡ್ಕೋಬೇಕು ಹೆಂಗೆ ಅಂತ ಹೇಳಿ ನಾನು ದೇಶಿಕ್ ಸರ್ ಅವರ PCF ಜೊತೆ ಮಾತಾಡಿ ಅವರು ಸ್ವತಃ ಇವತ್ತು ಬಂದು ಅದಕ್ಕೆ ಆಲ್ಟರ್ನೇಟಿವ್ ಜಾಗವನ್ನು ನಮ್ಮ ಇಲಾಖೆ KPTCL ಅದಕ್ಕೆ ಹಣವನ್ನು ಭರ್ತಿ ಮಾಡಿಕೊಟ್ಟು ಕೊಡ್ತಕ್ಕಂಥದ್ದಕ್ಕೆ ಪ್ರಾವಿಷನ್ ಇದೆ. ಅದಕ್ಕೆ ಐಡೆಂಟಿಫೈ ಮಾಡ್ತಕ್ಕಂಥದ್ದಕ್ಕೆ ನಮ್ಮ AC ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ಬಹುಶಃ ಒಂದು 2 ರಿಂದ 3 ತಿಂಗಳೊಳಗಡೆ ಅದು ಕಾನೂನುಬದ್ಧವಾಗಿ ಬದಲಾವಣೆಯಾಗಿ ಈ ಕೆಲಸ ಪ್ರಾರಂಭ ಆಗ್ತದೆ. ಇದು 130 ಕೋಟಿ ರೂಪಾಯಿನ ಒಂದು ಪ್ರಾಜೆಕ್ಟ್ ಆಗಿರೋದ್ರಿಂದ ನಮ್ಮ ತಾಲೂಕಿಗೆ ಯಾವುದೇ ಆದಂಥ ಲೋಡ್ ಶೆಡ್ಡಿಂಗು ಆಗದಂಗೆ ಒಂದು ಪ್ರಾಜೆಕ್ಟ್ ಆಗ್ತದೆ. ಅದಕ್ಕೆ ಇವತ್ತು ಅಧಿಕಾರಿಗಳು ಇಲ್ಲಿಗೆ ಬಂದು ಬಗೆಹರಿಸೋದಕ್ಕೆ ನಾನು ವೈಯಕ್ತಿಕವಾಗಿ ಜನರ ಪರವಾಗಿ ಅವರಿಗೆ ಧನ್ಯವಾದ. ಈ ಸಂದರ್ಭದಲ್ಲಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಬ್ರಿಜೇಶ್ ಕುಮಾರ್ ದೀಕ್ಷಿತ್, ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ, ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣತ್, CCF ರವಿಶಂಕರ್, KPTCLನ ಸವಿತಾ, ಪ್ರಾದೇಶಿಕ ಅರಣ್ಯ ವಲಯಾಧಿಕಾರಿ ಯಶ್ಮ ಮಾಚಮ್ಮ ಹಾಜರಿದ್ದರು. ಅರ್ಕಲಗೂಡು ತಾಲೂಕಿಗೆ ಆಗಮಿಸಿದ ಸಂವಿಧಾನ ಮಹತ್ವ ಮತ್ತು ಸಂವಿಧಾನ ಕುರಿತು ಅರಿವು ಮೂಡಿಸುವ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಮಲ್ಲಿಪಟ್ಟಣದಲ್ಲಿ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣದವರ ನೇತೃತ್ವದಲ್ಲಿ ಮುಖಂಡರು, ಸ್ತ್ರೀಶಕ್ತಿ ಸಂಘದ ಸದಸ್ಯರು, ವಿದ್ಯಾರ್ಥಿಗಳು, ವಿವಿಧ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಸಾಗಿ ಮಲ್ಲಿಪಟ್ಟಣ ಬಸ್ ನಿಲ್ದಾಣದ ಬಳಿ ಸಮಾವೇಶಗೊಂಡವು. ಬಳಿಕ ನಡೆದ ವೇದಿಕಾ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣದ್, ಇಒ ಡಾಕ್ಟರ್ ಅಶೋಕ್, ಮಲ್ಲಿಪಟ್ಟಣ ಗ್ರಾಮ ಪಂಚಾಯತಿ ಅಧ್ಯಕ್ಷ ಯೋಗೇಶ್ ಕುಮಾರ್, ಉಪಾಧ್ಯಕ್ಷೆ ಸುಮಿತ್ರಮ್ಮ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ರವಿಕುಮಾರ್, ಉಪನ್ಯಾಸಕ ಬಸವರಾಜು ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣದ್ ಸಂವಿಧಾನದ ಪ್ರಸ್ತಾವನೆಯನ್ನು ಬೋಧಿಸಿದರು. ಸಂವಿಧಾನ ಜಾಗೃತಿ ಜಾಥಾವನ್ನು ಮಲ್ಲಿಪಟ್ಟಣ ಗ್ರಾಮ ಪಂಚಾಯಿತಿಯ ಪ್ರಮುಖ ಬೀದಿಗಳಲ್ಲಿ ಪೂರ್ಣಕುಂಭ ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು.
ತಾಲೂಕು ಪಂಚಾಯತಿ ಇಒ ಡಾಕ್ಟರ್ ಅಶೋಕ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ರವಿಕುಮಾರ್, ಗ್ರಾಮ ಪಂಚಾಯತಿ ಅಧ್ಯಕ್ಷ ಯೋಗೇಶ್ ಕುಮಾರ್, ಉಪಾಧ್ಯಕ್ಷೆ ಸುಮಿತ್ರಮ್ಮ, ಸ್ಥಳೀಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವಿವಿಧ ಇಲಾಖೆ ಅಧಿಕಾರಿಗಳು, ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾತನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಪೈಪ್ಲೈನ್ ಅಳವಡಿಸುವ ಕಾಮಗಾರಿ ಕಳಪೆಯಾಗಿದ್ದರೂ ಸಹ ಅಧ್ಯಕ್ಷರು ಹಾಗೂ ಸದಸ್ಯರ ಗಮನಕ್ಕೆ ತಾರದೆ ಪಿಡಿಒ ಸ್ಪಷ್ಟೀಕರಣ ಪ್ರಮಾಣ ಪತ್ರ ನೀಡಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಹೇಮಂತ್ ಗೌಡ ದೂರಿದರು. ನಂತರ ಮಾತನಾಡಿದ ಅವರು, ಮನೆ ಮನೆಗೆ ಗಂಗೆ ಶುದ್ಧ ಕುಡಿಯುವ ನೀರು ಎಂಬ ಸಂಕಲ್ಪದೊಂದಿಗೆ ಪ್ರಾರಂಭಗೊಂಡ ಯೋಜನೆಯು ಕಳಪೆ ಕಾಮಗಾರಿಯ ಬಗ್ಗೆ 10 ಸಲ ತಿಳಿಸಿದ್ದರೂ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. ತಾತನಹಳ್ಳಿ ಹಾಗೂ ಲಕ್ಕೂರು ಗ್ರಾಮದಲ್ಲಿ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಹಳೆ ಪಿವಿಸಿ ಪೈಪ್ಲೈನ್ಗೆ ಸಂಪರ್ಕ ಕಲ್ಪಿಸಿದ್ದಾರೆ. ಹಲವಾರು ಕಡೆಗಳಲ್ಲಿ ನೀರು ಲೀಕ್ ಆಗ್ತಿದೆ. 10 ಕಡೆಗಳಲ್ಲಿ ನಲ್ಲಿಗಳಲ್ಲಿ ನೀರು ಬರ್ತಾ ಇಲ್ಲ. ಈ ರೀತಿಯ ಹಲವಾರು ಸಮಸ್ಯೆಗಳು ಕಳಪೆ ಕಾಮಗಾರಿಯಿಂದ ನಡೆದಿದ್ದರೂ ಈ ಬಗ್ಗೆ ಸಭೆಯಲ್ಲಿ ಚರ್ಚಿಸಿದ್ದರೂ ಪಿಡಿಒ ಸದಸ್ಯರ ಗಮನಕ್ಕೆ ತಾರದೆ ಸ್ಪಷ್ಟೀಕರಣ ಪ್ರಮಾಣ ಪತ್ರ ನೀಡಿದ್ದಾರೆ ಎಂದು ದೂರಿದರು. 2 ವರ್ಷ ಹಿಂದೆ ಏನು ಮನೆ ಮನೆಗೆ ಗಂಗೆ ಶುದ್ಧ ಕುಡಿಯುವ ನೀರು ಎಂಬ ಜಲ್ ಮಿಷನ್ ಯೋಜನೆಯನ್ನು ಪ್ರಾರಂಭ ಮಾಡಿದರು. ಇದುವರೆಗೂ ಕೂಡ ಅದು ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ನಮ್ಮ ಗ್ರಾಮಸ್ಥರು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಇದುವರೆಗೂ ಅಧಿಕಾರಿಗಳಿಗಾಗಲಿ ನಾವು ಇಂಜಿನಿಯರ್ಗಾಗಲಿ ವಿಡಿಯೋಗಾಗಿ ಹೇಳ್ತಾ ಇದ್ದೀವಿ, ಆ ನೀರಿನ ಸಮಸ್ಯೆ ಇದುವರೆಗೂ ಬಗೆಹರಿದಿಲ್ಲ. ಎಷ್ಟೋ ಕಡೆ PVC ಪೈಪ್ಗೆ ಹಳೆ ಪೈಪ್ಗೆ ಕಲೆಕ್ಷನ್ ಕೊಟ್ಟು ಇವತ್ತು ಕಳಪೆ ಕಾಮಗಾರಿ ಮಾಡಿದ್ದಾರೆ. ಹಳೆ ಕಳಪೆ ಗುಣಮಟ್ಟದ ಕೆಲಸವನ್ನು ಎಲ್ಲೂ ಮಾಡಿಲ್ಲ. ಹಲವು ಕಡೆ ಒಂದು 100 ಕಡೆ ಪೈಪ್ ಹೊರದಾಗಿದೆ. ಲೀಕೇಜ್ ಆಗಿ ನೀರು ಪೋಲಾಗ್ತಾ ಇದೆ. ಒಂದು 50 ಮನೆಗೆ ಕೊಳೆ ಇಲ್ಲ. ಕಳಪೆ ಕೊಳೆಗಳನ್ನ ಹಾಕಿದ್ದಾರೆ. ನಾವು ಎಷ್ಟೋ ಬಾರಿ ನಾವು ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದ್ರು ಕೂಡ ರೆಡಿ ಮಾಡ್ತೀವಿ ಅಂತ ಬಂದು ಹೋಗೋದು ಮಾಡ್ತಾ ಇದ್ದಾರೆ. ಮತ್ತು ಈ ಸಮಸ್ಯೆ ಇದು ಒಬ್ಬರು ಅಧಿಕಾರಿಗಳಿಂದಲ್ಲ, ಗುತ್ತಿಗೆದಾರರು, PDO ಮತ್ತು ವಾಟರ್ಮ್ಯಾನ್ಗಳು ಕೂಡ ಇದನ್ನು ಹೇಳೋಕ್ಕೆ ಕಾರಣಕರ್ತರಾಗಿರ್ತಾರೆ. ಯಾಕೆಂತಂದರೆ ಜಲ್ ಮಿಷನ್ ಪ್ರಾರಂಭ ಆದಾಗ ವಾಟರ್ಮ್ಯಾನ್ ಇರಬೇಕಾಯಿತು. ವಾಟರ್ಮ್ಯಾನ್ಗಳು ಅವರೇ ಕೆಲಸ ತೋರಿಸ್ತಾನೆ ಅವರು ಕೂಡ ಕಾರಣಕರ್ತರಾಗಿದ್ದಾರೆ. ಮತ್ತು ಇನ್ನೊಂದೇನಂತಂದರೆ ಸದಸ್ಯರುಗಳು ಅಧ್ಯಕ್ಷರುಗಳು ಗಮನಕ್ಕೆ ಬರ್ತಾನೆ PDO ಅವರು ಗುತ್ತಿಗೆದಾರರಿಗೆ, ಇಂಜಿನಿಯರ್ಗೆ ಕ್ಲಿಯರೆನ್ಸ್ ಲೆಟರ್ ಕೊಟ್ಟಿದ್ದಾರೆ. ನಮ್ಗೆ ಯಾರೂ ಗೊತ್ತೇ ಇಲ್ಲ. ಊರಿನಲ್ಲಿ ಪೂರ್ಣ ಪ್ರಮಾಣದ ಕೆಲಸ ಆಗೇ ಇಲ್ಲ, ಆದರೂ ಕೂಡ ಕ್ಲಿಯರೆನ್ಸ್ ಲೆಟರ್ ಕೊಟ್ಟಿದ್ದಾರೆ. ಶೆಟ್ರುಕೊಪ್ಪಲು, ತೇಜೂರು, ಮಾಯಗೊಂಡಹಳ್ಳಿಲಿ ಒಳ್ಳೆ ಗುಣಮಟ್ಟದ ಕೆಲಸ ಮಾಡಿದ್ದಾರೆ ಗುತ್ತಿಗೆದಾರರು. ಲಕ್ಕೂರು, ತಾತನಹಳ್ಳಿ ಗ್ರಾಮದಲ್ಲಿ ಮಾತ್ರ ಗುಣಮಟ್ಟದ ಕೆಲಸ ಯಾವುದೇ ಕಾರಣಕ್ಕೂ ಮಾಡಿಲ್ಲ. ಬೇಕಾದ್ರೆ ನಾವು ಅದನ್ನು ಸಾಕ್ಷಿ ಸಮೇತ, ವಿಡಿಯೋ ಸಮೇತ ಇದ್ದೀವಿ, ಫೋಟೋ ಸಮೇತ ಇದ್ದೀವಿ. ಈ ಸಂದರ್ಭದಲ್ಲಿ ಪ್ರದೀಪ್, ಸುರೇಶ್, ಚಿಕ್ಕೇಗೌಡ, ಪ್ರವೀಣ್ ಕುಮಾರ್, ರೇವಣ್ಣ, ವಿಶ್ವ, ಬಸವರಾಜು, ಮೋಹನ್, ಮಂಜಣ್ಣ, ಕುಮಾರ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಿಂಗರಾಜು, ಗುರುಮೂರ್ತಿ ಹಾಜರಿದ್ದರು. ಪತ್ರಿಕಾ ಭವನ ನಿರ್ಮಾಣಕ್ಕೆ ನೆರವು ನೀಡುವುದಾಗಿ ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರರಾದ KV ಪ್ರಭಾಕರ್ ಭರವಸೆ ನೀಡಿದ್ದಾರೆ. ಅರ್ಕಲಗೂಡು ತಾಲೂಕು ಕಾರ್ಯನಿರತ ಪತ್ರಕರ್ತರ ಭವನಕ್ಕೆ ಭೇಟಿ ನೀಡಿದ ವೇಳೆ ಭವನ ನಿರ್ಮಾಣಕ್ಕೆ ಸಹಾಯ ನೀಡುವಂತೆ ಪತ್ರಕರ್ತರ ಸಂಘದ ಅಧ್ಯಕ್ಷ AP ಶಂಕರ್ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಅವರು, ಪತ್ರಕರ್ತರ ಸಂಘ ಈಗಾಗಲೇ ನಿವೇಶನ ಹೊಂದಿದ್ದು ಮುಂದಿನ ವರ್ಷದೊಳಗೆ ಪತ್ರಕರ್ತರ ಭವನ ನಿರ್ಮಿಸಿ ಉದ್ಘಾಟನೆಯ ಹಂತ ತರುವಂತೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ಭರವಸೆ ನೀಡಿದ ಅವರು, ಅರ್ಕಲಗೂಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಭವನ ನಿರ್ಮಾಣ ಕುರಿತು ಹೆಚ್ಚಿನ ಜವಾಬ್ದಾರಿ ವಹಿಸಿಕೊಂಡು ಈಗಾಗಲೇ ನನ್ನೊಡನೆ ಚರ್ಚೆ ಮಾಡಿದ್ದಾರೆ. ಈ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಗಮನಕ್ಕೆ ತಂದ ವೇಳೆ ಶೀಘ್ರವಾಗಿ ಕಟ್ಟಡ ನಿರ್ಮಾಣ ಒತ್ತು ನೀಡುವುದಾಗಿ ತಿಳಿಸಿದರು. ಈ ವೇಳೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಗೋಪಾಲಸ್ವಾಮಿ, ಶಾಸಕ ರವಿಶಂಕರ್, ಪತ್ರಕರ್ತರ ಸುಬ್ಬರಾವ್, ಚಂದ್ರಶೇಖರ್, ಕಾರ್ಯದರ್ಶಿ ಶಿವಕುಮಾರ್ ಹಾಜರಿದ್ದರು. ಸಕಲೇಶಪುರ ತಾಲೂಕು ಹೊಂಗಡಹಳ್ಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಅಧಿಕೃತ ಘೋಷಣೆಯ ನಂತರ ಮಂದಹಾಸ ಬೀರಿದ ಅಧ್ಯಕ್ಷೆ ವನಜಾಕ್ಷಿ. ನಂತರ ಮಾತನಾಡಿದ ಅವರು, ಬಹಳ ಸಂತೋಷವಾಗುತ್ತಿದೆ. ಇಂದು ಗ್ರಾಮ ಪಂಚಾಯಿತಿ 6 ಸದಸ್ಯರಲ್ಲಿ 5 ಸದಸ್ಯರು ಹಾಜರಾಗಿದ್ದೇವೆ. ಈ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗಾಗಿ ಹೆಚ್ಚು ಶ್ರಮಿಸುತ್ತೇನೆ. ನನಗೆ ಬಡವರ ಕಷ್ಟ, ಸಮಸ್ಯೆ ತಿಳಿದಿದೆ. ಇವರ ಪ್ರಗತಿಗಾಗಿ ದುಡಿಯುತ್ತೇನೆ ಎಂದರು. ಅದರ ಅಧ್ಯಕ್ಷ ಸ್ಥಾನಕ್ಕೆ ಮೀಸಲಾಗಿದ್ದೀನಿ. ಇನ್ನು ಮುಂದೆ ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೊಳಿಸಬೇಕೆಂದು ನಾನು ಆಸೆ ಇಟ್ಟು ಈ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೇನೆ. ನಾನು ಯಾವುದೇ ಕೆಲಸಗಳನ್ನು ಇನ್ನು ಮುಂದೆ ಯಾವುದೇ ತೊಂದರೆ ಇಲ್ಲದೆ ನನ್ನ ಪಂಚಾಯಿತಿ ಅಭಿವೃದ್ಧಿಯನ್ನು ಪೂರ್ಣಗೊಳಿಸಲು ಸಹಕರಿಸುತ್ತೇನೆ. ಬಂದಿದ್ದಾರೆ, ಅದರ ಖುಷಿ ಇದೆ. ಅವತ್ತು ಬಂದಿದ್ರೆ ಇನ್ನೂ ತುಂಬಾ ಖುಷಿ ಆಗ್ತಿತ್ತು. ಚುನಾವಣಾಧಿಕಾರಿ ಆದಿತ್ಯ ಮಾತನಾಡಿ, ಶುಕ್ರವಾರ ನಡೆದ ಚುನಾವಣೆಯು ಮುಂದುವರಿದ ಸಭೆ ಇಂದು ನಡೆಯಿತು. ಅಂದು ಕೋರಂ ಕೊರತೆ ಇದ್ದುದರಿಂದ ಇಂದು 6 ಸದಸ್ಯರಲ್ಲಿ 5 ಜನರು ಹಾಜರಾದರು.
ಇಂದು ವನಜಾಕ್ಷಿ ಹೊಂಗಡಹಳ್ಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾರೆ ಎಂದು ಹೇಳಿದರು. ಅಧ್ಯಕ್ಷ ಚುನಾವಣೆ ನಡೆಸಲಾಗಿದೆ. ದಿನಾಂಕ 8/2/2024 ಚುನಾವಣೆಗೆ ಸಮಯ ನಿಗದಿಪಡಿಸಿದ್ವಿ. ಕೋರಂ ಲಭ್ಯವಿರೋದ ಕಾರಣ 12/2/2024 ಮಧ್ಯಾಹ್ನ 1 ಗಂಟೆಗೆ ಸಭೆಯನ್ನು ಪ್ರಾರಂಭ ಮಾಡಲಾಯಿತು. ಸಭೆಗೆ 5 ಜನ ಸದಸ್ಯರು ಹಾಜರಿದ್ದರು. ಒಟ್ಟು 6 ಸದಸ್ಯರಲ್ಲಿ 5 ಜನ ಹಾಜರಿರೋದ್ರಿಂದ ಸಭೆಯನ್ನು ಪ್ರಾರಂಭ ಮಾಡಲಾಯಿತು. ಈಗಾಗಲೇ ನಾಮಪತ್ರವನ್ನು 8/2/2024 ಪಡೆಯಲಾಗಿತ್ತು. ಏಕೈಕ ಅಭ್ಯರ್ಥಿಯಾಗಿ ಪರಿಶಿಷ್ಟ ಜಾತಿ ಮಹಿಳೆ ವರ್ಗಕ್ಕೆ ಸೇರಿದಂಥ ವಂಜಾಕ್ಷಿ ಅವರು ಅಭ್ಯರ್ಥಿಯಾಗಿದ್ದರು. ಅವರೊಬ್ಬರೇ ಅಭ್ಯರ್ಥಿ ಇರೋದ್ರಿಂದ ನಾಮಪತ್ರವನ್ನು ಅಂಗೀಕಾರ ಮಾಡಿ ಅವರನ್ನು ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆಯಾಗಿದೆ ಎಂದು ಇವತ್ತು ಘೋಷಣೆ ಮಾಡಲಾಗಿದೆ. ಹೊಂಗಡ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಶ್ರೀಮತಿ ವಂಜಾಕ್ಷಿ ಯರಗಳ್ಳಿ ಕ್ಷೇತ್ರ ಇವರನ್ನು ಅಧ್ಯಕ್ಷರನ್ನಾಗಿ ಕರ್ನಾಟಕ ಪಂಚಾಯತ್ ರಾಜ್ ನಿಯಮ ಚುನಾವಣಾ ನಿಯಮಗಳ ಪ್ರಕಾರ ಅವರನ್ನು ನೇಮಕ ಮಾಡಲಾಗಿ ಆಯ್ಕೆಯನ್ನು ಘೋಷಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್, ಬಾಚಳ್ಳಿ ಪ್ರತಾಪ್ ಗೌಡ, ಕೊಲ್ಲಹಳ್ಳಿ ಸಲೀಂ, ಗೊದ್ದು ಲೋಕೇಶ್, ಕೋಮರಯ್ಯ, ಬೈಕೆರೆ ದೇವರಾಜ್, ಗ್ರಾಮ ಪಂಚಾಯತಿ ಸದಸ್ಯೆ ಸುಜಾತ, ಮಹಿಳಾ ಕಾಂಗ್ರೆಸ್ ಸದಸ್ಯೆ ಅಧ್ಯಕ್ಷೆ ಅನ್ನಪೂರ್ಣ, ಲಕ್ಷ್ಮಿ, ಕಿರಣ್, ಕೃಷ್ಣೇಗೌಡ, ಮಂಜು, ವಿಜಯ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ದೇವೇಗೌಡರು ಮತ್ತು ಮೋದಿ ವಿಶ್ವಾಸ ಎಲ್ಲರಿಗೂ ಗೊತ್ತಿದೆ. ಈ ಬಾರಿ ಮೋದಿಯವರು 3ನೇ ಬಾರಿ ಪ್ರಧಾನಿ ಆಗೋದನ್ನ ತಪ್ಪಿಸಲು ಸಾಧ್ಯವಿಲ್ಲ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ಪ್ರೀತಂ ಗೌಡ್ರಿಗೆ ಇನ್ನು ಯಂಗ್ ಏಜ್, ಅವರು ಒಬ್ಬ ನಮ್ಮ ತಮ್ಮ ಅಲ್ಲವೇ, ಕುಳಿತು ಸರಿ ಮಾಡೋಣ, ಬೇಕಾದ್ರೆ ಎಂಪಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ಮತ್ತು ನಾನೇನು ಮಾಡಬೇಕು ಎಂದು ಪಕ್ಷ ತೀರ್ಮಾನ ಮಾಡುತ್ತೆ, ರಾಜಕಾರಣದಲ್ಲಿ ಅಣ್ಣ ತಮ್ಮ ಆಗಲು ಸಾಧ್ಯವಿಲ್ಲ. ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಟಾಂಗ್. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.